ಈಗ ನಾವು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆಲ್ಲ ತಿಳಿದಿದೆ ವೇರಿಯೇಬಲ್ಸ್ನ ಏನಕ್ಕೆ ಬಳಸ್ತೀವಿ ಅಂತ. ವೇರಿಯೇಬಲ್ಸ್ ಆರ್ ಯೂಸ್ ಟು ಸ್ಟೋರ್ ದ ವ್ಯಾಲ್ಯೂಸ್. ಈಗ ನೋಡೋಣ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂದ್ರೆ ಏನು ಅಂತ. ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಆರ್ ಯೂಸ್ ಟು ಶೋ ದ ಬಿಹೇವಿಯರ್ ಆಫ್ ದ ಲಿನಕ್ಸ್ ಅಪ್ಲಿಕೇಶನ್. It can be any application like Ubuntu, Linux, Sigwin, Terminal, etc. ಯಾವುದೇ ಅಪ್ಲಿಕೇಶನ್ ಆಗಿರ್ಬೋದು. ಟೋಟಲಿ ನಮ್ಮ ಪರ್ಟಿಕ್ಯುಲರ್ ಲಿನಕ್ಸ್ ಅಪ್ಲಿಕೇಶನ್ನಿನ ಬಿಹೇವಿಯರ್ಸ್ ಬಗ್ಗೆ ತಿಳ್ಕೋಬೇಕು ಅಂದಾಗ ನಾವು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ನ ಯೂಸ್ ಮಾಡ್ಬೋದು. ಬಟ್ ನಾವಿಲ್ಲಿ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ನ ಯೂಸ್ ಮಾಡಬೇಕು ಅಂದಾಗ ಆ ವೇರಿಯೇಬಲ್ ನೇಮ್ಸು ಅಪ್ಪರ್ ಕೇಸ್ ಲೆಟರ್ಸಲ್ಲೇ ಟೈಪ್ ಮಾಡಬೇಕು ನಾವು. ಅದನ್ನೇ ಇಲ್ಲಿ ಹೇಳ್ತಿರೋದು ನೋಡಿ. Name of every environment variable should always be in uppercase letters. Okay. ಈಗ ಯಾವೆಲ್ಲ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ನಮ್ಮ ಲಿನಕ್ಸ್ ಅಪ್ಲಿಕೇಶನಲ್ಲಿ ಇದೆ ಅಂತ ತಿಳ್ಕೋಬೇಕು ಅಂದಾಗ ನಾವು ಪ್ರಿಂಟ್ env ಅನ್ನೋಂಥ ಕಮ್ಯಾಂಡನ್ನು ಟೈಪ್ ಮಾಡಿದಾಗ ಆ ಅಪ್ಲಿಕೇಶನಲ್ಲಿ ಇರೋ ಅಂಥ ಎಲ್ಲ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸು ಲಿಸ್ಟ್ ಔಟ್ ಆಗುತ್ತೆ. ಇಲ್ಲಿ ಕೆಲವೊಂದು ತೋರಿಸಿದೆ ನೋಡಿ. ಹೋಮ್ ವೇರಿಯೇಬಲ್, TZ variable, shell variable, editor variable, path variable and many more. ಈ ಎನ್ವಿರಾನ್ಮೆಂಟ್ ವೇರಿಯೇಬಲಿನ ವ್ಯಾಲ್ಯೂಸು ಆಲ್ರೆಡಿ ಪ್ರೀಡಿಫೈನ್ ಆಗಿಬಿಟ್ಟಿರುತ್ತೆ, ಮುಂಚಿತವಾಗಿಯೇ ಡಿಫೈನ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಈ ವ್ಯಾಲ್ಯೂಸ್ ಏನಾದರೂ ಮಾಡಿಫೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಮಾತ್ರ ಮಾಡಿಫೈ ಮಾಡೋದಕ್ಕೆ ಸಾಧ್ಯ ಪರ್ಮನೆಂಟ್ ಆಗಿ. ಬಟ್ ಟು ಸಮ್ ಎಕ್ಸ್ಟೆಂಟ್ ಯೂಸರ್ಸ್ ಕೂಡ ಈ ವ್ಯಾಲ್ಯೂಸ್ನ ಚೇಂಜ್ ಮಾಡ್ಬೋದು. ಇದನ್ನ ಮುಂದಕ್ಕೆ ನಾವು ನೋಡೋಣ. ಈಗ ಕೆಲವೊಂದು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ ಪಾತ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಾತ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ ಏನಕ್ಕೆ ಯೂಸ್ ಆಗುತ್ತೆ? ಪಾತ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ ಈಸ್ ಯೂಸ್ ಟು ಶೋ ದ ಡೈರೆಕ್ಟರೀಸ್ ದಟ್ ಕಂಟೇನ್ ಎಕ್ಸಿಕ್ಯೂಟಬಲ್ಸ್ ಆರ್ ಎಕ್ಸಿಕ್ಯೂಟಬಲ್ ಫೈಲ್ಸ್ such as ls, echo, cat, cd and other commands. ಅಂದರೆ ನಿಮಗೆಲ್ಲ ತಿಳಿದಿದೆ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಯಾವ ಥರ ಸ್ಟೋರ್ ಆಗುತ್ತೆ ಅಂದರೆ ಇನ್ ದ ಫಾರ್ಮ್ ಆಫ್ ಫೈಲ್ಸ್ ಆ್ಯಂಡ್ ಡೈರೆಕ್ಟರೀಸ್. ಹಾಗಾಗಿ ನಮ್ಮ ಕಮ್ಯಾಂಡ್ಸ್ ಏನು ಕೆಲಸ ಮಾಡಬೇಕು ಅನ್ನೋ ಅಂಥ ಇನ್ಫಾರ್ಮೇಷನ್ ಅನ್ನೋ ಅಂಥ ಇನ್ಸ್ಟ್ರಕ್ಷನ್ ಕೂಡ ಫೈಲ್ಸಲ್ಲೇ ಸ್ಟೋರ್ ಆಗಿರುತ್ತೆ. ಆ ಫೈಲ್ಸ್ನ ನಾವು ಎಕ್ಸಿಕ್ಯೂಟಬಲ್ ಫೈಲ್ಸ್ ಅಂತ ಕರಿತೀವಿ. ಈ ಫೈಲ್ಸಲ್ಲಿ ಇರೋಂಥ ಇನ್ಫಾರ್ಮೇಷನನ್ನು ಯೂಸ್ ಮಾಡಬೇಕು ಅಂದಾಗ ನಮಗೆ ಪಾತ್ ತಿಳಿಬೇಕಲ್ಲ. ಸೊ ಯಾವ ಡೈರೆಕ್ಟರಿಲಿ ಇದೆ ಎಕ್ಸಿಕ್ಯೂಟಬಲ್ ಫೈಲ್ಸನ್ನು ತಿಳ್ಕೋಬೇಕು ಅಂದಾಗ ನಾವು ಪಾತ್ ವೇರಿಯೇಬಲ್ನ ಯೂಸ್ ಮಾಡ್ಕೊತೀವಿ. ಪಾತ್ ವೇರಿಯೇಬಲಲ್ಲಿ ಇರೋಂಥ ವ್ಯಾಲ್ಯೂನ ತಿಳ್ಕೋಬೇಕು ಅಂದಾಗ ವಿ ಹ್ಯಾವ್ 2 ಕಮ್ಯಾಂಡ್ಸ್. ಇವೆರಡರಲ್ಲಿ ಯಾವ ಕಮ್ಯಾಂಡನ್ನ ನಾವು ಟೈಪ್ ಮಾಡಿದ್ರೂ ಕೂಡ ನಮಗೆ ವೇರಿಯೇಬಲಲ್ಲಿ ಇರೋಂಥ ವ್ಯಾಲ್ಯೂ ಏನು ಅಂತ ತಿಳಿಯುತ್ತೆ. ಮೊದಲನೇದು ಪ್ರಿಂಟ್ env ಫಾಲೋಡ್ ಬೈ ದ ವೇರಿಯಬಲ್ ನೇಮ್, ಅಥವಾ ಕಾಮನ್ ಆಗಿ ನಾವು ಯೂಸ್ ಮಾಡ್ತಾ ಇರೋವಂಥ ಎಕೋ ಕಮ್ಯಾಂಡ್. ಈ ಕಮ್ಯಾಂಡ್ನ ಕೂಡ ನಾವು ಬಳಸ್ಕೋಬಹುದು. ಅಂದರೆ ಎಕೋ ಕಮ್ಯಾಂಡ್ ಫಾಲೋಡ್ ಬೈ ದ ವೇರಿಯಬಲ್ ನೇಮ್. ಬಟ್ ರಿಮೆಂಬರ್, ಎಕೋ ಕಮ್ಯಾಂಡ್ ಯೂಸ್ ಮಾಡಿದಾಗ ವೇರಿಯಬಲ್ ನೇಮಿನ ಹಿಂದ್ಗಡೆ ನಾವು ಡಾಲರ್ ಸಿಂಬಲ್ನ ಸ್ಪೆಸಿಫೈ ಮಾಡಲೇಬೇಕು. ಇಲ್ಲ ಅಂದರೆ ಜನರಲ್ ಟೆಕ್ಸ್ಟ್ ಆಗಿ ಇದನ್ನ ಕನ್ಸಿಡರ್ ಮಾಡಿಬಿಡತ್ತೆ. ಓಕೆ, ಇವೆರಡರಲ್ಲಿ ಒಂದು ಕಮ್ಯಾಂಡನ್ನು ನಾವು ಟೈಪ್ ಮಾಡಿದಾಗ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಈ ಥರದ ಒಂದು ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ದಿಸ್ ಇಸ್ ಅ ಕಲೆಕ್ಷನ್ ಆಫ್ ವೇರಿಯಸ್ ಪಾತ್ಸ್. ಯಾವೆಲ್ಲ ಪಾತ್ಗಳಲ್ಲಿ ಎಕ್ಸಿಕ್ಯೂಟಬಲ್ ಫೈಲ್ಸ್ ಇದೆಯೋ ಆ ಎಲ್ಲ ಪಾತುಗಳು ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಕೋಲನ್ ಸಿಂಬಲ್ನ ಯೂಸ್ ಮಾಡಿದೆ. ಇದನ್ನ ಯಾಕೆ ನಾವು ಯೂಸ್ ಮಾಡಿದ್ದೀವಿ ಅಂದರೆ ಟು ಶೋ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಿಫ್ರೆಂಟ್ ಪಾತ್ಸ್. ಡಿಫ್ರೆನ್ಸಿಯೇಷನ್ ಅನ್ನು ತೋರಿಸೋದಕ್ಕೋಸ್ಕರ ನಾವು ಸೆಪ್ರೇಷನ್ನ ತೋರಿಸೋದಕ್ಕೋಸ್ಕರ ಈ ಕೋಲನ್ ಸಿಂಬಲ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಮತ್ತೊಂದು ಕಮ್ಯಾಂಡ್ನ ನೋಡೋಣ. ಯೂಸರ್ ವೇರಿಯಬಲ್. ಈ ಯೂಸರ್ ವೇರಿಯಬಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ನೋ ದ ಕರೆಂಟ್ ಯೂಸರ್ಸ್ ನೇಮ್. ಇದು ಯಾವಾಗ ನಮ್ಗೆ ಯೂಸ್ ಆಗುತ್ತೆ ಅಂದರೆ ನಿಮಗೆಲ್ಲ ಗೊತ್ತು ಯುನಿಕ್ಸ್ ಇಸ್ ಅ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ. ಸೊ ಯೂಸರ್ ಟು ಯೂಸರ್ ಕಮ್ಯುನಿಕೇಟ್ ಮಾಡಬೇಕು ಅಂದಾಗ ಯೂಸರ್ ನೇಮ್ಸ್ ನಮಗೆ ತಿಳಿದಿರಬೇಕು. ಈ ಯೂಸರ್ ನೇಮ್ಸ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ವೇರಿಯಬಲ್ನ ನಾವು ಯುಟಿಲೈಸ್ ಮಾಡ್ಕೋಬಹುದು. ಅಗೇನ್ ಇಲ್ಲಿ ಕೂಡ ಈ ಯೂಸರ್ ವೇರಿಯಬಲ್ ಅಲ್ಲಿ ಇರೋಂಥ ವ್ಯಾಲ್ಯೂ ಏನು ಅಂತ ತಿಳ್ಕೋಬೇಕು ಅಂದರೆ ಎನಿ ಒನ್ ಆಫ್ ದಿಸ್ ಕಮಾಂಡ್ಸ್ನ ನಾವು ಟೈಪ್ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಒನ್ ಮೋರ್
ವೇರಿಯಬಲ್ ಇದೆ, ಹೋಮ್ ವೇರಿಯಬಲ್. ಈ ಹೋಮ್ ವೇರಿಯಬಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ನೋ ದ ಪಾತ್ ಆಫ್ ಅವರ್ ಹೋಮ್ ಡೈರೆಕ್ಟ್ರಿ. ಹೋಮ್ ಡೈರೆಕ್ಟ್ರಿ ಅಂದರೆ ಯಾವುದು? ಯೂಸರ್ಸು ಅವ್ರು ಮಾಡೋ ಅಂಥ ಎಲ್ಲ ಕೆಲಸಗಳು ಸ್ಟೋರ್ ಆಗುವಂಥ ಜಾಗನ ನಾವು ಹೋಮ್ ಡೈರೆಕ್ಟರಿ ಅಂತ ಕರಿತೀವಿ. ಆ ಯೂಸರಿನ ಪರ್ಟಿಕ್ಯುಲರ್ ಆಲ್ ಕೈಂಡ್ಸ್ ಆಫ್ ಫೈಲ್ಸ್ ಅಥವಾ ಅವ್ರು ಎಕ್ಸಿಕ್ಯೂಟ್ ಮಾಡುವಂಥ ಸ್ಪೇಸ್ ಎಲ್ಲವೂ ಎಲ್ಲಿರುತ್ತೆ? ಹೋಮ್ ಡೈರೆಕ್ಟರಿ ಇರುತ್ತೆ. ಟೋಟಲಿ ಯೂಸರ್ ಯೂಸ್ ಮಾಡುವಂಥ ಜಾಗ ಯಾವುದು ಅಂದರೆ ಹೋಮ್ ಡೈರೆಕ್ಟರಿ ಆಗಿರುತ್ತೆ. ಈ ಹೋಮ್ ಡೈರೆಕ್ಟರಿಯ ಪಾತ್ ಯಾವಾಗ ನಮಗೆ ಯೂಸ್ ಆಗುತ್ತಪ್ಪ ಅಂದರೆ, ನಾವು ಅಕಸ್ಮಾತ್ ಏನಾದರೂ ಹೋಮ್ ಡೈರೆಕ್ಟರಿಯಿಂದ ಹೊರಗಿದ್ರೆ, ಬೇರೆ ಪಾತಲ್ಲಿ ಇದ್ದಾಗ ನಾವು ಹೋಮ್ ಡೈರೆಕ್ಟರಿಗೆ ವಾಪಸ್ ರಿಟರ್ನ್ ಆಗಬೇಕು ಅಂದಾಗ ಎಕ್ಸಾಕ್ಟ್ ಪಾತ್ ನಮಗೆ ಗೊತ್ತಾಗದೆ ಇರ್ಬೋದು. ಆ ಟೈಮಲ್ಲಿ ದಟ್ ಪಾತ್ ಇಸ್ ಅ ಕಲೆಕ್ಷನ್ ಆಫ್ ಡೈರೆಕ್ಟರೀಸ್ ಅಲ್ವಾ, ಡೈರೆಕ್ಟರಿ ನೇಮ್ಸ್. ಎಕ್ಸಾಕ್ಟ್ ಆ ಡೈರೆಕ್ಟರಿ ನೇಮ್ಸ್ ನಮಗೆ ಗೊತ್ತಾಗದೆ ಇದ್ದಾಗ ನಾವು ಈ ವೇರಿಯಬಲ್ನ ಬಳಸ್ಕೊಂಡು ವಿ ಕ್ಯಾನ್ ರಿಟರ್ನ್ ಬ್ಯಾಕ್ ಟು ಅವರ್ ಹೋಮ್ ಡೈರೆಕ್ಟರಿ. ಈಗ ಒಂದ್ಸರಿ ನಾವು ಈ ವೇರಿಯಬಲ್ಸ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಹಾಗಾಗಿ ನಾನು ಎಕ್ಸಿಕ್ಯೂಷನ್ ವಿಂಡೋನ ಇಲ್ಲಿ ನಾನು ಓಪನ್ ಮಾಡ್ಕೊತೀನಿ. ಈಗ ನಾವು ಪಾತ್ ವೇರಿಯಬಲ್ ಅಲ್ಲಿ ಏನು ವ್ಯಾಲ್ಯೂ ಇದೆ ಅಂತ ನೋಡೋಣ. ಹಾಗಾಗಿ ಪ್ರಿಂಟ್ env ಸ್ಪೇಸ್ ಪಾತ್ ಅಂತ ಟೈಪ್ ಮಾಡ್ತೀನಿ. ಎಂಟರ್. ನೋಡ್ತಾ ಇದ್ದೀರಾ ಎಷ್ಟೊಂದು ಎಕ್ಸಿಕ್ಯೂಟಬಲ್ ಫೈಲ್ಸಿನ ಡೈರೆಕ್ಟರಿ ಪಾತ್ಸು ಡಿಸ್ಪ್ಲೇ ಆಗ್ತಿದೆ. ಆ್ಯಂಡ್ ಇಲ್ಲಿ ಕೋಲನ್ನ ಯೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಪಾತಿನ ಎಂಡನ್ನ ನಾವು ಐಡೆಂಟಿಫೈ ಮಾಡ್ಕೋಬೋದು. ಈಗ ನಾವು ಎಕ್ಸಿಕ್ಯೂಟಬಲ್ ಫೈಲ್ಸ್ ಇರೋ ಜಾಗಕ್ಕೆ ಹೋಗೋಣ. ಹಾಗಾಗಿ ನಾನು ಬಿನ್ನಿಗೆ ಹೋಗ್ತೀನಿ. ಬಿನ್ನಿಗೆ ಹೋಗಬೇಕು ಅಂದರೆ ನಾನು ಐ ಶುಡ್ ಗೋ ಬ್ಯಾಕ್. ಸೊ cd ಡಾಟ್ ಕೊಡ್ತೀನಿ. ಎಸ್ ಅಗೇನ್ ಅಂದರೆ ರೂಟಿಗೆ ಹೋಗ್ಬೇಕು ನಾನು. ಅಗೇನ್ cd ಡಾಟ್ ಅಗೇನ್ cd ಡಾಟ್ ಒನ್ ಮೋರ್ cd ಡಾಟ್. ಎಸ್, ಈಗ ನಾನು ರೂಟಲ್ಲಿದ್ದೀನಿ. ಹೇಗೆ ಗೊತ್ತಾಗತ್ತಪ್ಪ ಅಂದರೆ ಜಸ್ಟ್ ಇಲ್ಲಿ ಸ್ಲ್ಯಾಶ್ ಕಾಣ್ತಿದೆ ನೋಡಿ, ದಿಸ್ ರೆಪ್ರೆಸೆಂಟ್ಸ್ ದ ರೂಟ್ ಡೈರೆಕ್ಟರಿ. ಈಗ ನೀವು ls ಮಾಡಿ ನೋಡಿ, ಇಲ್ಲಿ ಬಿನ್ ಡೈರೆಕ್ಟರಿ ಇರುತ್ತೆ. ಕಾಣಿಸ್ತಾ ಇದೆಯಾ? ಇಲ್ಲಿ ಬಿನ್ ಡೈರೆಕ್ಟರಿ ಇದೆ. ಸೊ ಇವಾಗ ನಾನು ಬಿನ್ ಡೈರೆಕ್ಟರಿ ಒಳಗೆ ಹೋಗ್ತೀನಿ. cd ಸ್ಪೇಸ್ ಬಿನ್ ಎಂಟರ್. ಸೊ ನಾನು ಬಿನ್ ಡೈರೆಕ್ಟರಿ ಒಳಗೆ ಬಂದಿದ್ದೀನಿ. ಈಗ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಬಿನ್ ಸ್ಲ್ಯಾಶ್ ಬಿನ್ ಅಂತ ಕಾಣಿಸ್ತಾ ಇದೆ. ಮುಂಚಿತವಾಗಿ ನಮಗೆ ಸ್ಲ್ಯಾಶ್ cyg ಡೈರೆಕ್ಟರಿ cyg ಡ್ರೈವ್ /c /users /welcome ಅಂತ ಇದೆ. ಆ್ಯಕ್ಚುಲಿ ಹೋಮ್ ಡೈರೆಕ್ಟರಿಯ ಪಾತ್ ಈ ಅಪ್ಲಿಕೇಶನಲ್ಲಿ ಈ ಥರ ಇದೆ. ಓಕೆ, ಈಗ ನಾನು ಇಲ್ಲಿ ls ಮಾಡಿ ನೋಡ್ತೀನಿ, ಏನಾಗುತ್ತೆ ನೋಡೋಣ. ಅ ಲಿಸ್ಟ್ ಆಫ್ ಎಕ್ಸಿಕ್ಯೂಟಬಲ್ ಫೈಲ್ಸ್ ಕಾಣಿಸ್ತಾ ಇದೆಯಾ ನಿಮಗೆ? ಎಕ್ಸಿಕ್ಯೂಟಬಲ್ ಫೈಲ್ಸ್. ಇಲ್ಲಿ ನಾನು ಕಮ್ಯಾಂಡನ್ನು ಟೈಪ್ ಮಾಡಿದ್ದೀನಿ, ಬಿನ್ ಡೈರೆಕ್ಟ್ರಿಗೆ ಬಂದಿದ್ದೀನಿ, ಬಂದಾದ ಮತ್ತೆ ls ಟೈಪ್ ಮಾಡಿದ್ದೀನಿ, ಟೈಪ್ ಮಾಡಾದ ಮತ್ತೆ ಲಿಸ್ಟ್ ಆಫ್ ಎಕ್ಸಿಕ್ಯೂಟಬಲ್ ಫೈಲ್ಸ್ ಕಾಣಿಸ್ತಾ ಇದೆ. ನಮಗೆ ಕೆಲವೊಂದು ಗೊತ್ತಿರೋ ಅಂಥ ಕಮ್ಯಾಂಡಿನ ಎಕ್ಸಿಕ್ಯೂಟಬಲ್ ಫೈಲ್ಸ್ನ ಸರ್ಚ್ ಮಾಡೋಣ. ಓಕೆ, ಕ್ಯಾಲ್ ಗೊತ್ತಲ್ಲ ನಮಗೆ, ಕ್ಯಾಲ್ಕುಲೇಟರ್. ಓಕೆ, cal.exe ಇದೆ, cat.exe ಇದೆ, chmod, chown, ಹಾಗೆಯೇ ಡೇಟ್ ಇದೆ. ಹಾಗೆ ಎಲ್ಲ ಕಮ್ಯಾಂಡ್ಸ್, ಪ್ರತಿ ಕಮ್ಯಾಂಡ್ಸ್ಗೂ ನಾವು ಇಲ್ಲಿ ಎಕ್ಸಿಕ್ಯೂಟಬಲ್ ಫೈಲ್ಸ್ನ ಫೈಂಡ್ ಮಾಡಿದ್ರೆ, ಅಂದರೆ ಇದೆ ಅಂದಾಗ ಮಾತ್ರನೇ ನಮ್ಮ ಕಮ್ಯಾಂಡ್ಸು ಪ್ರಾಪರಾಗಿ ವರ್ಕ್ ಆಗೋದಕ್ಕೆ ಸಾಧ್ಯ. ಇದು ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ಅಂದರೆ, ಸಮ್ಟೈಮ್ಸ್ ಸೇಮ್ ಅಪ್ಲಿಕೇಶನ್ ಬೇರೆ ಸಿಸ್ಟಮಲ್ಲಿ ಇದ್ದು ಅಲ್ಲಿ ಯಾವುದೋ ಎಕ್ಸಿಕ್ಯೂಟಬಲ್ ಫೈಲ್ ಕ್ರ್ಯಾಶ್ ಆಗಿದೆ ಅಂದಾಗ ವಿ ಕ್ಯಾನ್ ಕಾಪಿ ಇಟ್, ಆರ್ ಅದರ್ವೈಸ್ ಇದನ್ನು ನಾವು ಯಾವುದಾದ್ರೂ ಯೂಸರ್ಗೆ ಸೆಂಡ್ ಮಾಡಬೇಕು ಅಂದಾಗ ಕಾಪಿ ಮಾಡ್ಬೋದು. ಇಲ್ಲಿ ಜಸ್ಟ್ ನಾನು ಈ ಎಕ್ಸಿಕ್ಯೂಟಬಲ್ ಫೈಲ್ಸ್ನ ಕಾಪಿ ಮಾಡಿ ತೋರಿಸ್ತೀನಿ ಬೇರೆ ಡೈರೆಕ್ಟ್ರಿಗೆ. ಇಲ್ಲಿ ಇನ್ಯಾವ ಡೈರೆಕ್ಟ್ರೀಸ್ ಇದೆ? ನಾನು ರೂಟ್ಗೆ ಹೋಗಬೇಕು ಇವಾಗ ಅಲ್ವಾ, ರೂಟಲ್ಲಿ ಬೇರೆ ಡೈರೆಕ್ಟ್ರೀಸ್ ಇದೆ. ಸೊ cp ಕ್ಯಾಟ್ ಕಮಾಂಡ್ನ ತಗೊತೀನಿ, cat.exe ಕಾಪಿ ಮಾಡ್ತೀನಿ. ಎಲ್ಲಿ /ಹೋಮ್ಗೆ, ರೂಟಲ್ಲಿ ಹೋಮ್ ಅಂತ
ಒಂದು ಡೈರೆಕ್ಟರಿ ಇದೆ, ಅಲ್ಲಿಗೆ ಕಾಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ಪೇಸ್ ಸ್ಲ್ಯಾಶ್ ಹೋಮ್ ಸ್ಲ್ಯಾಶ್ cat1.exe ಅಂತ ಟೈಪ್ ಮಾಡಿ ನೋಡ್ತೀನಿ. ಓಕೆ, ಈಗ ಅಲ್ಲಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ವಾಪಸ್ ಹೋಮಿಗೆ ಹೋಗಬೇಕು. ಹಾಗಾಗಿ cd.ls ಮಾಡಿದ್ರೆ ಎಸ್, ಇಲ್ಲಿ ಹೋಮ್ ಡೈರೆಕ್ಟ್ರಿ ಇದೆ. ಈಗ ನಾನು ಹೋಮ್ ಡೈರೆಕ್ಟ್ರಿಗೆ ಚೇಂಜ್ ಆಗ್ತೀನಿ. cd ಸ್ಪೇಸ್ ಹೋಮ್ ಎಂಟರ್ ls ಕೊಡಿ. ಅದಿದೆಯಾ ಇಲ್ವಾ? ಎಸ್, ಕಾಣಿಸ್ತಿದೆಯಾ? ಇಲ್ಲಿ ಕಾಪಿ ಆಗಿದೆ. ಸೊ ಈ ರೀತಿ ನಾವು ನಮ್ಮ ಎಕ್ಸಿಕ್ಯೂಟಬಲ್ ಫೈಲ್ಸ್ನ ಎಲ್ಲನ ಪಾಸ್ ಮಾಡಬೇಕು ಅಂದಾಗ ವಿ ಕ್ಯಾನ್ ಪಾಸ್ ಓವರ್. ನೆಕ್ಸ್ಟ್, ಈಗ ನಮ್ಮ ಯೂಸರ್ ನೇಮ್ ಏನು ಅಂತ ನೋಡೋಣ. ಈ ಪರ್ಟಿಕ್ಯುಲರ್ ಟರ್ಮಿನಲ್ನ ಯೂಸ್ ಮಾಡ್ತಿರೋ ಅಂತ ಯೂಸರ್ ನೇಮ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಏನು ಟೈಪ್ ಮಾಡ್ತೀವಿ? ಪ್ರಿಂಟ್ env ಸ್ಪೇಸ್ ಯೂಸರ್. ವೆಲ್ಕಮ್ ಅನ್ನೋದು ಇಲ್ಲಿ ಯೂಸರಿನ ನೇಮ್. ಓಕೆ, ನೆಕ್ಸ್ಟ್, ಈಗ ನಾವು ಹೋಮ್ ಡೈರೆಕ್ಟರಿಲಿ ಇದೀವಾ ಇಲ್ವಾ ಅಂತ ತಿಳ್ಕೋಬೇಕು ಅಂದರೆ ಅಗೇನ್ ಹೋಮ್ ವೇರಿಯೇಬಲ್ನ ಯೂಸ್ ಮಾಡೋಣ. ಹೋಮ್. ಓಕೆ, ದಿಸ್ ಈಸ್ ಅವರ್ ಹೋಮ್ ಡೈರೆಕ್ಟರಿ ಪಾತ್. ಅದು sig drive /c/users/welcome. ಇದು ನಮ್ಮ ಹೋಮ್ ಡೈರೆಕ್ಟರಿಯ ಪಾತ್. ಬಟ್ ನಾವು ಎಲ್ಲಿದ್ದೀವಿ? ನಾವು ಹೋಮ್ ಡೈರೆಕ್ಟರಿಲಿ ಇದೀವಾ ಇಲ್ವಾ ಅದನ್ನು ತಿಳ್ಕೋಬೇಕು ಅಂದರೆ pwd ಮಾಡಿ. ನಾವು ಆ ಡೈರೆಕ್ಟರಿ ಇಲ್ಲ. ಹಾಗಾಗಿ ನಾವು ಮುಂಚೆನೇ ಹೇಳಿದಾಗೆ ಹೋಮ್ ಡೈರೆಕ್ಟರಿಯಿಂದ ಹೊರಗಿದ್ದಾಗ ವಾಪಸ್ ಹೋಮ್ ಡೈರೆಕ್ಟರಿಗೆ ನಾವು ಬರಬೇಕು ಅಂದಾಗ ಹೋಮ್ ವೇರಿಯೇಬಲ್ ನಮಗೆ ಯೂಸ್ ಆಗುತ್ತೆ. ಈಗ ನಾನು ಸಿಂಪಲ್ ಆಗಿ ಹೋಮ್ ಡೈರೆಕ್ಟರಿ ಪಾತ್ ಗೊತ್ತಾಗಿದೆ ಅಲ್ವಾ? ಹಾಗಾಗಿ ಐ ವಿಲ್ ಜಸ್ಟ್ ಟೈಪ್ ದ ಪಾತ್ ಡೈರೆಕ್ಟ್ಲಿ. cd ಸ್ಪೇಸ್ cyg drive /c/users/welcome. ಎಂಟರ್. ಇಲ್ಲಿ ನಾವು ಹೋಮ್ ಡೈರೆಕ್ಟರಿಗೆ ಬಂದಿದ್ದೀವಿ. ದಿಸ್ ಈಸ್ ದ ಇಂಡಿಕೇಶನ್. ಇಲ್ಲಿ ಟೈಟಲ್ ಸಿಂಬಲ್ ಕಾಣಿಸ್ತಾ ಇರುತ್ತೆ, ಮೀನ್ಸ್ ವಿ ಆರ್ ನೌ ಇನ್ ಹೋಮ್ ಡೈರೆಕ್ಟರಿ ಅಂತ ಅರ್ಥ. ಅಗೇನ್ ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಇಟ್ ಔಟ್. ಈಗ ಮುಂಚೆ ನಾವು pwd ಕೊಟ್ಟಾಗ /ಹೋಮಲ್ಲಿ ಇದ್ವಿ ಅಂತ ಹೇಳಿತ್ತಲ್ವಾ? ಈಗ ನೀವು ಅಗೇನ್ ಅದೇ ಕಮಾಂಡ್ನ ಯೂಸ್ ಮಾಡಿ ಎಲ್ಲಿದ್ದೀವಿ ಅಂತ ಹೇಳುತ್ತೆ. ಎಸ್, ನಾವು ಹೋಮ್ ಡೈರೆಕ್ಟರಿಲೇ ಇದ್ದೀವಿ. ಅದೇ ನಮಗೀಗ ಕಾಣಿಸ್ತಾ ಇದೆ. ಓಕೆ, ಒನ್ ಮೋರ್. ನಮ್ಮ pwd ಅಂತಲೂ ನಮ್ಮ ಹತ್ರ ಕಮಾಂಡ್ ನೋಡಿದ್ವಿ ಅಲ್ಲ, ಆ ಕಮಾಂಡ್ನ ಕೂಡ ನಾವೀಗ ಬಳಸಿ ನೋಡೋಣ. ಈಗ ನಾನು cd ಬೇರೆ ಡೈರೆಕ್ಟ್ರಿಗೆ ನ್ಯಾವಿಗೇಟ್ ಆಗ್ತೀನಿ. ನಮ್ಮ pwd ವೇರಿಯೇಬಲ್ನ ನೋಡೋಕ್ಕೆ ಮುಂಚೆ ಐ ವಿಲ್ ಟೆಲ್ ಯು. ಸ್ಪೇಸ್ ಎನಫ್. 2 ಡೈರೆಕ್ಟರೀಸ್ನ ನಾನು ಒಳಗೆ ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಎಂಟರ್. ಎಸ್, ಇಲ್ಲಿ ನಾವು ಹೋಮ್ ಡೈರೆಕ್ಟರಿ ಒಳಗಡೆ 2 more ಡೈರೆಕ್ಟರೀಸ್ನ ಒಳಗಡೆ ಹೋಗಿದ್ದೀವಿ. ಓಕೆನಾ? ಇದ್ರೊಳಗೂ ಕೆಲವು ಇನ್ಫಾರ್ಮೇಷನ್ಸ್ ಇದೆ. ls ಮಾಡಿದ್ರೆ ನೀವು ಅದನ್ನು ನೋಡ್ಬೋದು. ಫೈನ್. ಈಗ ವೇರಿಯೇಬಲ್ನ ಯೂಸ್ ಮಾಡೋಣ. pwd ವೇರಿಯೇಬಲ್ನ ಯೂಸ್ ಮಾಡೋಣ. ಪ್ರಿಂಟ್ env ಸ್ಪೇಸ್ pwd. ಎಂಟರ್. ದಿಸ್ ಈಸ್ ಅವರ್ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಅಥವಾ ಪ್ರೆಸೆಂಟ್ ವರ್ಕಿಂಗ್ ನೇಮ್ನ ಹೆಸರು ತೋರಿಸ್ತಾ ಇದೆ. ದ ಸೇಮ್ ನೇಮ್ ಯು ಕ್ಯಾನ್ ಸಿ ಇನ್ ದ ಟೈಟಲ್ ಆಫ್ ದ ಅಪ್ಲಿಕೇಶನ್. ಈ ಸಿಗ್ವಿನ್ ಅನ್ನೋಂಥ ಲಿನಕ್ಸ್ ಅಪ್ಲಿಕೇಶನಿನ ಟೈಟಲಿನ ಜಾಗದಲ್ಲಿ ಕೂಡ ನಮ್ಮ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರೀಸ್ನ ನೋಡ್ಬೋದು.
ಮುಂಚೆ ನೀವು ಗಮನಿಸಿದ್ದೆ ಆದರೆ ನಾವು ಹೋಮ್ ಡೈರೆಕ್ಟ್ರಿಯಲ್ಲಿ ಇದ್ದರೆ ಇಲ್ಲಿ ಜಸ್ಟ್ ನಮಗೆ ಟೈಟಲ್ ಸಿಂಬಲ್ಲೇ ಕಾಣಿಸ್ತಾ ಇತ್ತು. ಈಗ ನಾನು ಹೋಮ್ ಡೈರೆಕ್ಟ್ರಿ ಈ ಡಿಫ್ರೆನ್ಸ್ನ ತೋರಿಸೋದಕ್ಕೋಸ್ಕರ ನಾನು ಹೋಮ್ ಡೈರೆಕ್ಟ್ರಿ ಒಳಗೆ ಇರೋವಂಥ ಕೆಲವು ಡೈರೆಕ್ಟ್ರೀಸ್ ಒಳಗಡೆ ಹೋಗಿದ್ದೀನಿ. ಓಕೆನಾ? ಇದೇ ಸೇಮ್ ಥಿಂಗ್ ನಾವು ಮುಂಚೆ ಜಸ್ಟ್ PWD ಕಮಾಂಡನ್ನು ಯೂಸ್ ಮಾಡಿ ಕೂಡ ನೋಡ್ತಾ ಇದ್ವಿ. ಈಗ ನಾನು ಜಸ್ಟ್ ಆ ಕಮಾಂಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ವ್ಯಾಲ್ಯೂ ನಿಮಗೆ ಡಿಸ್ಪ್ಲೇ ಆಗ್ತಿದೆ. ಸೇಮ್ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಆಫ್ ಅ ಯೂಸರ್ ಡಿಸ್ಪ್ಲೇ ಆಗ್ತಿದೆ. ಸೊ ನಾವು PWD ವೇರಿಯಬಲ್ ಆದರೂ ಬಳಸ್ಕೋಬೋದು, PWD ಅನ್ನೋವಂಥ ಕಮಾಂಡನ್ನು ಕೂಡ ನಾವು ಬಳಸ್ಕೋಬೋದು. ಫೈನ್. ಇನ್ನೊಂದು ವೇರಿಯಬಲ್ ನಾವು ನೋಡಿದ್ವಿ ಯೂಸರ್ ಅಂತ ಅಲ್ವಾ? ಅವಾಗಲೇ ನೋಡಿದ್ವಿ, ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ. ಯೂಸಿಂಗ್ ಎಕೋ ಕಮಾಂಡ್ ECHO ಎಕೋ ಸ್ಪೇಸ್ ವೇರಿಯಬಲ್ ನೇಮ್ ಹಿಂದ್ಗಡೆ ಏನು ಟೈಪ್ ಮಾಡಬೇಕು, ಡಾಲರ್ ಸಿಂಬಲ್ನ ಟೈಪ್ ಮಾಡಬೇಕು. ಸೊ ಡಾಲರ್ ಯೂಸರ್ ಇದೇನಾ ವೆಲ್ಕಮ್ ಅನ್ನೋದೇನಾ ನೋಡಿದ್ದು. ಸೊ ಅವರ್ ಯೂಸರ್ ನೇಮ್ ಈಸ್ ವೆಲ್ಕಮ್. ನೋಡಿದ್ರಿ ಅಲ್ಲ, ಈ ವೇರಿಯಬಲ್ಸ್ನ ಯಾವ ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅನ್ನೋದು. ಓಕೆ, ವಿ ವಿಲ್ ಮೂವ್ ಬ್ಯಾಕ್ ಟು ದ ಸ್ಲೈಡ್. ನೆಕ್ಸ್ಟ್ ಒನ್ ಮೋರ್ ವೇರಿಯಬಲ್ ಇದೆ, ಏನು ಟೆಂಪ್ ಅಂತ. ಸೊ ಟೆಂಪ್ ವೇರಿಯಬಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ನೋ ದ ಪಾತ್ ಆಫ್ ದ ಟೆಂಪರರಿ ಡೈರೆಕ್ಟ್ರಿ. ನಮ್ಮ ಟೆಂಪರರಿ ಡೈರೆಕ್ಟರಿ ಇರೋವಂಥ ಇನ್ಫಾರ್ಮೇಷನ್ಸ್ನೇನಾದರೂ ನಾವು ರೆಫರ್ ಮಾಡಬೇಕು ಅಂದಾಗ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಟೆಂಪ್ ವೇರಿಯಬಲ್ನ ಯೂಸ್ ಮಾಡ್ತೀವಿ ಟು ನೋ ದ ಟೆಂಪರರಿ ಡೈರೆಕ್ಟರಿ ಪಾತ್. ಓಕೆ, ಇದನ್ನು ಕೂಡ ನಾನು ಎನಿ1 ಕಮಾಂಡ್ನ ಯೂಸ್ ಮಾಡಿಕೊಂಡು ಟೆಂಪ್ ವೇರಿಯಬಲಲ್ಲಿ ಇರೋವಂಥ ವ್ಯಾಲ್ಯೂನ ಯು ಕ್ಯಾನ್ ಜಸ್ಟ್ ಸಿ. ನೆಕ್ಸ್ಟ್ ಒನ್ ಇಸ್ PWD ವೇರಿಯಬಲ್. ಇದನ್ನು ಆಲ್ರೆಡಿ ನೀವು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರಿ. ದ ಸೇಮ್ ಥಿಂಗ್ ನಾವಲ್ಲಿ ಏನು ನೋಡಿದ್ವೋ ಅದೇ ಇಲ್ಲಿ ಇರೋದು. ಜಸ್ಟ್ ಸಿ ಒನ್ಸ್. ದ PWD ವೇರಿಯಬಲ್ ಇಸ್ ಅನ್ ಎನ್ವಿರಾನ್ಮೆಂಟ್ ವೇರಿಯಬಲ್ ಯೂಸ್ ಟು ಸ್ಪೆಸಿಫೈ ದ current working directory of a user. Same information can also be obtained by using PWD command. ಇದನ್ನೇ ನಾವಲ್ಲಿ ನೋಡಿದ್ವಿ ಎಕ್ಸಿಕ್ಯೂಷನ್ ವಿಂಡೋಲಿ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್. ಎಸ್, ಏನಿದು? ಕಸ್ಟಮೈಸ್ ಎನ್ವಿರಾನ್ಮೆಂಟ್ ವೇರಿಯಬಲ್ ವ್ಯಾಲ್ಯೂಸ್. ಕಸ್ಟಮೈಸ್ ಅಂದರೆ users can change the environment variable values. ಅದನ್ನು ನಾವು ಕಸ್ಟಮೈಸೇಷನ್ ಅಂತ ಕರಿತೀವಿ ಅಥವಾ ಕಸ್ಟಮ್ ವ್ಯಾಲ್ಯೂ ಅಂತ ಕರಿತೀವಿ. ಇಲ್ಲಿ ನೋಡಿ, ಯೂಸರ್ ಹ್ಯಾವ್ ಗಿವನ್ ಪರ್ಮಿಷನ್ ಟು ಚೇಂಜ್ ಆರ್ ಕಸ್ಟಮೈಸ್ ದ ವ್ಯಾಲ್ಯೂ ಆಫ್ ದ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್. ಅಂದರೆ ಯೂಸರ್ಸಿಗೆ ಪರ್ಮಿಷನ್ ಕೊಟ್ಟಿದೆ ಟು ಚೇಂಜ್ ಆರ್ ಕಸ್ಟಮೈಸ್ ದ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್. ಎಲ್ಲಿ ತನಕ ಅದು ಅಪ್ಲಿಕೇಬಲ್ ಆಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ನೋಡಿ. ದೀಸ್ ಕಸ್ಟಮ್ ವ್ಯಾಲ್ಯೂಸ್ ಆರ್ ಯೂಸ್ಡ್ ಓನ್ಲಿ ವಿತ್ ಇನ್ ದ ಕರೆಂಟ್ ಸೆಷನ್. ದಟ್ ಈಸ್, ಒನ್ಸ್ ದ ಟರ್ಮಿನಲ್ ವಿಂಡೋ ಈಸ್ ಕ್ಲೋಸ್ಡ್, custom values given by the user are removed from the environment variables. ಅಂದರೆ ಈ ಯೂಸರ್ಸ್ ಕೊಟ್ಟಿರೋ ಅಂಥ ವ್ಯಾಲ್ಯೂ ಎಲ್ಲಿ ತನಕ ನಮಗೆ ಯೂಸ್ ಆಗುತ್ತೆ ಅಂದರೆ ಅಂಟಿಲ್ ವಿ ಕ್ಲೋಸ್ ಅವರ್ ಸೆಷನ್. ನಾವು ವರ್ಕ್ ಮಾಡ್ತಿರ್ತೀವಲ್ಲ, ಆ ಪರ್ಟಿಕ್ಯುಲರ್ ಟರ್ಮಿನಲ್ ಸೆಷನ್ನ ಕ್ಲೋಸ್ ಮಾಡೋ ತನಕನೂ ಆ ವೇರಿಯಬಲ್ಸು ಅಸೈನ್ ಮಾಡಿರೋ ಅಂಥ ವ್ಯಾಲ್ಯೂ ಯೂಸ್ ಆಗ್ತಿರತ್ತೆ. ನಾವು ಒನ್ಸ್ ಆ ಟರ್ಮಿನಲ್ ವಿಂಡೋನ ಕ್ಲೋಸ್ ಮಾಡಿದ್ದೆ ಆದರೆ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ಗೆ ಅಸೈನ್ ಮಾಡಿರೋ ಅಂಥ ಕಸ್ಟಮ್ ವ್ಯಾಲ್ಯೂ ಅಂದರೆ ಯೂಸರ್ಸ್ ಚೇಂಜ್ ಮಾಡಿರೋ ಅಂಥ ವ್ಯಾಲ್ಯೂಸು ರಿಮೂವ್ ಆಗಿಬಿಡತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಕರೆಂಟ್ ಸೆಷನಲ್ಲಿ ಮಾತ್ರನೇ ಕಸ್ಟಮ್ ವ್ಯಾಲ್ಯೂಸು ಅಪ್ಲಿಕೇಬಲ್ ಆಗಿರುತ್ತೆ. ಆ ಕರೆಂಟ್ ಸೆಷನ್ನು ಕ್ಲೋಸ್ ಆಗಿದ್ದೆ ಆದರೆ ಅದು ರಿಮೂವ್ ಆಗಿಬಿಡುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಯಾವ ಕಾರಣಕ್ಕೆ ಈ ಕಸ್ಟಮೈಸೇಷನ್ ಯೂಸ್ ಆಗುತ್ತೆ ಅನ್ನೋದನ್ನು ನೋಡಿ. ಅಸೈನಿಂಗ್ ಕಸ್ಟಮ್ ವ್ಯಾಲ್ಯೂ ಟು ದೀಸ್ ವೇರಿಯಬಲ್ಸ್ ವಿಲ್ ಅವಾಯ್ಡ್ ಅದರ್ ಯೂಸರ್ಸ್ ಟು ನೋ ಡೀಟೇಲ್ಸ್ ಆನ್ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ, ಯೂಸರ್ ನೇಮ್, ವರ್ಕಿಂಗ್ ಝೋನ್, ಈ ಥರ ಎಷ್ಟೊಂದು ಇನ್ಫಾರ್ಮೇಷನ್ಸ್ ಬಗ್ಗೆ ಬೇರೆ ಯೂಸರ್ ಅನ್ನೆಸೆಸರಿಯಾಗಿ ಆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದ್ರಿಂದ ಅವಾಯ್ಡ್ ಮಾಡ್ಬೋದು. ಈ ಕಸ್ಟಮೈಸೇಷನ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಸ್ಟೆಪ್ಸ್ ಟು ಕಸ್ಟಮೈಸ್ ಎನ್ವಿರಾನ್ಮೆಂಟ್ ವೇರಿಯಬಲ್ ವ್ಯಾಲ್ಯೂಸ್. ವಿ ಹ್ಯಾವ್ 3 ಸಿಂಪಲ್ ಸ್ಟೆಪ್ಸ್. ನಮ್ಮ ಎನ್ವಿರಾನ್ಮೆಂಟ್ ವೇರಿಯಬಲಿನ ಹೆಸರು ಮತ್ತು ಪಾತ್ನ ತಿಳ್ಕೋಬೇಕು ಅಂದರೆ ಪ್ರಿಂಟ್ env ಕಮಾಂಡ್ನ ಯೂಸ್ ಮಾಡಿ
ನಮಗೇನಾದರೂ ಅಕಸ್ಮಾತು ನಮ್ಮ ಎನ್ವಿರಾನ್ಮೆಂಟ್ ವೇರಿಯಬಲಿನ ವ್ಯಾಲ್ಯೂ ಗೊತ್ತಿದ್ರೆ ನಮಗೆ ಈ ಸ್ಟೆಪ್ 1 ಯೂಸ್ ಮಾಡೋ ಅಂತ ನೆಸೆಸರಿ ಬರಲ್ಲ. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಸ್ಟೆಪ್ 2ಗೆ ಹೋಗ್ಬೋದು. ಇಲ್ಲಿ ಸ್ಟೆಪ್ 2 ಅಲ್ಲಿ ರೀಡ್ ಕಮಾಂಡನ್ನ ಯೂಸ್ ಮಾಡಿದೆ. ರೀಡ್ ಕಮಾಂಡ್ ಫಾಲೋಡ್ ಬೈ ದ ವೇರಿಯಬಲ್ ನೇಮ್. ನೆಕ್ಸ್ಟ್ ನಾವು ನಮ್ಮ ನ್ಯೂ ಕಸ್ಟಮ್ ವ್ಯಾಲ್ಯೂನ ಟೈಪ್ ಮಾಡ್ಬೋದು. ಅದಾದ ನಂತರ ಆ ಚೇಂಜಸ್ ಅಪ್ಲೈ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಪ್ರಿಂಟ್ env ಕಮಾಂಡ್ ಅಥವಾ ಎಕೋ ಕಮಾಂಡನ್ನ ಯೂಸ್ ಮಾಡಿದಾಗ ಕಸ್ಟಮ್ ವ್ಯಾಲ್ಯೂ ಅಸೈನ್ ಆಗಿದೆಯಾ ಇಲ್ವಾ ಎನ್ವಿರಾನ್ಮೆಂಟ್ ವೇರಿಯಬಲ್ಗೆ ಅನ್ನೋದನ್ನ ನೋಡ್ಬೋದು. ಬಟ್ ನಾವು ಮಾಡಿಫೈ ಮಾಡೋದಕ್ಕೆ ರೀಡ್ ಕಮಾಂಡ್ ಬದಲಿಯಾಗೆ ಈ ಕಮಾಂಡನ್ನ ಕೂಡ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು. ಅಸೈನಿಂಗ್ ಕಾನ್ಸೆಪ್ಟ್ನ ಕೂಡ ನಾವಿಲ್ಲಿ ಯೂಸ್ ಮಾಡ್ಬೋದು. ದಿಸ್ ಇಸ್ ವೆರಿ ಸಿಂಪಲ್. ವೇರಿಯಬಲ್ ನೇಮ್ ಈಕ್ವಲ್ಸ್ ನ್ಯೂ ವ್ಯಾಲ್ಯೂ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ಕೂಡ ಕಸ್ಟಮ್ ವ್ಯಾಲ್ಯೂ ಅಪ್ಲೈ ಆಗುತ್ತೆ. ಇದನ್ನ ಕೆಲವು ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊಳ್ಳೋಣ ಡೀಟೇಲ್ ಆಗಿ. ಹೋಮ್ ವೇರಿಯಬಲ್ ಇದೆ ನೋಡಿ. ಇಲ್ಲಿ ಹೋಮ್ ವೇರಿಯಬಲ್ನ ನಾವು ಹೊಸ ವ್ಯಾಲ್ಯೂನ ಅಸೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಪ್ರಿಂಟ್ env ನಮ್ಮ ವೇರಿಯಬಲ್ ನೇಮ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂನ ತಿಳ್ಕೊಳ್ಳೋದಕ್ಕೋಸ್ಕರ. ಅದಾದ ಮತ್ತೆ ನಾನು ನ್ಯೂ ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀನಿ ಯೂಸಿಂಗ್ ದ ರೀಡ್ ಕಮಾಂಡ್. ಸ್ಟೇ ಹೋಮ್ ಸ್ಟೇ ಫಿಟ್ ಅಂತ ನ್ಯೂ ವ್ಯಾಲ್ಯೂನ ಕೊಡ್ತಾ ಇದ್ದೀನಿ. ಮುಂಚಿತವಾಗಿ ಇಲ್ಲಿ ಇದ್ದಂಥ ವ್ಯಾಲ್ಯೂ ಏನಪ್ಪಾ ಅಂದರೆ /home/user. ಬಟ್ ನಾವು ಈಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನೋಡಿದ್ವಿ, ಸೇಮ್ ಎಕ್ಸಾಕ್ಟ್ಲಿ ಈ ಡೈರೆಕ್ಟರೀಸ್ ಏನೇನೆ ನಾವು ವರ್ಕ್ ಮಾಡಿದಂಥ ಅಪ್ಲಿಕೇಶನ್ ವಿಂಡೋಲಿ ಇರಲಿಲ್ಲ. ವೆಲ್ಕಮ್ ಇತ್ತು, ಯೂಸರ್ ಇತ್ತು, ಸಿ ಅನ್ನೋ ಡೈರೆಕ್ಟರಿ ಇತ್ತು, ಎಷ್ಟೊಂದು ಡೈರೆಕ್ಟರೀಸ್ ಇರುತ್ತೆ. ನಮ್ಮ ಹೋಮ್ ಡೈರೆಕ್ಟರಿ ಹೀಗೆ ಇರಬೇಕು, ಇದೇ ಡೈರೆಕ್ಟರಿ ನೇಮ್ಸ್ನೇ ಯೂಸ್ ಮಾಡಿರ್ತಾರೆ ಅಂತ ಹೇಳೋದಕ್ಕೆ ಬರಲ್ಲ. ಹಾಗಾಗಿ ನಾವು ಹೋಮ್ ವೇರಿಯಬಲಲ್ಲಿ ಇರೋ ಅಂಥ ವ್ಯಾಲ್ಯೂ ಏನು ಅನ್ನೋದನ್ನು ತಿಳ್ಕೋಬೇಕು. ತಿಳ್ಕೊಂಡು ಆದ ಮತ್ತೆ ವಿ ಕ್ಯಾನ್ ಚೇಂಜ್ ಇಟ್. ಓಕೆನಾ. ನೆಕ್ಸ್ಟ್ ಇನ್ನು ಒಂದು PWDನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ವೇರಿಯಬಲಲ್ಲಿ ಕೂಡ ನಾನು ವ್ಯಾಲ್ಯೂನ ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಟೆಂಪ್ ವೇರಿಯಬಲ್ನ ತೊಗೊಂಡಿದ್ದೀನಿ. ಇಲ್ಲಿ ಕೂಡ ನಾನು ಚೇಂಜಸ್ ಅಂದರೆ ನ್ಯೂ ವ್ಯಾಲ್ಯೂನ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನೋಡಿ 4th ಎಕ್ಸಾಂಪಲ್ ಏನಪ್ಪ ಅಂದರೆ ಇಲ್ಲಿ ಎಗೇನ್ ನಾನು ಕಸ್ಟಮ್ ವ್ಯಾಲ್ಯೂನ 1 more time ಅಸೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫಾರ್ ದ ಸೇಮ್ ಟೆಂಪ್ ವೇರಿಯಬಲ್. ಟೆಂಪ್ ಅನ್ನೋದು ಕೂಡ ಒಂದು ಎನ್ವಿರಾನ್ಮೆಂಟ್ ವೇರಿಯಬಲ್. ಏನಕ್ಕೆ ಯೂಸ್ ಮಾಡ್ತೀವಿ ಈ ಟೆಂಪು? ಟು ನೋ ದ ಪಾತ್ ಆಫ್ ದ ಟೆಂಪರರಿ ಡೈರೆಕ್ಟ್ರಿ. ಆ ಟೆಂಪರರಿ ಡೈರೆಕ್ಟ್ರಿಯ ಪಾತ್ನ ತಿಳ್ಕೊಳ್ಳೋದಕ್ಕೋಸ್ಕರ ಟೆಂಪ್ ಅನ್ನೋ ಅಂತ ವೇರಿಯಬಲ್ನ ಯೂಸ್ ಮಾಡ್ತೀನಿ. ಅದನ್ನು ತಿಳ್ಕೊಂಡಾದ ಮತ್ತೆ ಐ ವಾಂಟೆಡ್ ಟು ಕಸ್ಟಮೈಸ್. ಫಸ್ಟ್ ನಾನು ಮೈ ಟೆಂಪರರಿ ಸ್ಪೇಸ್ ಅಂತ ಕಸ್ಟಮೈಸ್ ಮಾಡಿದೆ. ಸೆಕೆಂಡ್ ನಾನು 3294 ಒಂದು ಸಿಂಪಲ್ ನಂಬರ್ನ ಕೊಟ್ಟಿದ್ದೀನಿ. ಇನ್ಸ್ಟೆಡ್ ಆಫ್ ಅ ಟೆಕ್ಸ್ಟ್ ನಂಬರ್ನ ಕೊಟ್ಟಿದ್ದೀನಿ. ಸೊ ಈ ಎಕ್ಸಾಂಪಲ್ನ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ನಾವು ಮೋರ್ ದೆನ್ 1 time ಕಸ್ಟಮೈಸೇಷನ್ ಮಾಡಿದ್ರೆ ನಮ್ಮ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ಗೆ ರೀಸೆಂಟ್ ಮಾಡಿಫಿಕೇಶನ್ನ ಮಾತ್ರ ನಾವು ನೋಡ್ಬೋದು. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಮುಂದೆ. ನೆಕ್ಸ್ಟ್ T-zone. T-zone ಈಸ್ ಆಲ್ಸೋ ಅ ಎನ್ವಿರಾನ್ಮೆಂಟ್ ವೇರಿಯಬಲ್. ಇದನ್ನು ಕೂಡ ನಾನು ಕಸ್ಟಮೈಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ಟೈಮ್ ಝೋನ್ ಅಂದರೆ ನಾವು ವರ್ಕ್ ಮಾಡ್ತಿರೋ ಅಂಥ ಟೈಮ್ ಝೋನ್ ಯಾವುದು ಅನ್ನೋದನ್ನು ತಿಳ್ಕೋಬೇಕು ಅಂದಾಗ ನಾವು TZ ವೇರಿಯಬಲ್ನ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಜಸ್ಟ್ ನೋ ಇಟ್. ಇಲ್ಲಿ ಕೆಳಗಡೆ ಹಳೆ ವ್ಯಾಲ್ಯೂನ ತೋರಿಸಿದ್ದೀನಿ. ಏಷ್ಯಾ ಕೋಲ್ಕತ್ತಾ ಇದು ಒರಿಜಿನಲ್ ವ್ಯಾಲ್ಯೂ ದಟ್ ಈಸ್ ಸ್ಟೋರ್ಡ್ ಇನ್ TZ ವೇರಿಯಬಲ್. ಇದನ್ನು ನಾನು ಕಸ್ಟಮೈಸ್ ಮಾಡಿದ್ದೀನಿ ಏಷ್ಯಾ ಕೋಲ್ಕತ್ತಾ ಕರ್ನಾಟಕ ಅಂತ. ಓಕೆನಾ. ನೆಕ್ಸ್ಟ್ ಯೂಸರ್ ವೇರಿಯಬಲ್. ಇಲ್ಲಿ ಕೂಡ ನಾನು ವೇರಿಯಬಲ್ ಯೂಸರ್ ನೇಮ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಈ ವೇರಿಯಬಲಲ್ಲಿ. ಇಲ್ಲಿ ಇದ್ದಂಥ ಹಳೆ ವ್ಯಾಲ್ಯೂ ಏನಿತ್ತು ಅಂದರೆ ಯೂಸರ್ ಅಂತ ಇತ್ತು. ನಾನು ಅದನ್ನು ರಶ್ಮಿಯಂ ಅಂತ ಮಾಡಿಫೈ ಮಾಡಿದ್ದೀನಿ. ಬಟ್ ನನ್ನ ಎಕ್ಸಿಕ್ಯೂಷನ್ ವಿಂಡೋ ಅಲ್ಲಿ ಯೂಸರ್ ನೇಮ್ ಏನಂತ ಇದೆ, ವೆಲ್ಕಮ್ ಅಂತ ಇದೆ. ಅದನ್ನು ನಾವು ಚೇಂಜ್ ಮಾಡಿ ನೋಡೋಣ. ನೆಕ್ಸ್ಟ್ ಈಸ್ ಶೆಲ್ ವೇರಿಯಬಲ್. ಶೆಲ್ ಈಸ್ ಆಲ್ಸೋ ಅ ಎನ್ವಿರಾನ್ಮೆಂಟ್ ವೇರಿಯಬಲ್. ಇದರಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅಂದರೆ, ನಾವು ಯಾವ ಶೆಲ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಬೋದು. ಟು ನೋ ದ ಟೈಪ್ ಆಫ್ ದ ಶೆಲ್ ಇನ್ ವಿಚ್ ಯೂಸರ್ಸ್ ಈಸ್ ವರ್ಕಿಂಗ್. ಯೂಸರು ಯಾವ ಶೆಲ್ಲಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು ಅಂದಾಗ ನಾವು ಶೆಲ್ ಅನ್ನೋ ಅಂಥ ವೇರಿಯಬಲ್ನ ಯೂಸ್ ಮಾಡಿ
ತಿಳ್ಕೊಬೋದು. ವಿ ಆಲ್ರೆಡಿ ನೋ ವಿ ಹ್ಯಾವ್ 4 ಟೈಪ್ಸ್ ಆಫ್ ಶೆಲ್: ಸಿ ಶೆಲ್, ಬಾರ್ನ್ ಶೆಲ್, ಕಾರ್ನ್ ಶೆಲ್, ಬಾರ್ನ್ ಅಗೇನ್ ಶೆಲ್. ಈ 4ರಲ್ಲಿ ಯಾವುದೋ ಒಂದು ಶೆಲ್ಲಲ್ಲಿ ಯೂಸರು ವರ್ಕ್ ಮಾಡ್ತಿರ್ತಾರೆ. ಯಾವುದು ಅಂತ ತಿಳ್ಕೊಬೇಕು ಅಂದಾಗ ಶೆಲ್ ವೇರಿಯೇಬಲ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಅದನ್ನು ಕೂಡ ನಾನು ಕಸ್ಟಮೈಸ್ ಮಾಡಿದೆ. ಈಗ ಈ ಕಸ್ಟಮೈಸೇಷನ್ ಹೇಗೆ ಮಾಡೋದು ಅನ್ನೋದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ನಾನು ಎಕ್ಸಿಕ್ಯೂಷನ್ ವಿಂಡೋಗೆ ಹೋಗ್ತೀನಿ. ಇಲ್ಲಿ ಟೈಮ್ ಝೋನ್ ವೇರಿಯೇಬಲ್ ಇರೋವಂಥ ವ್ಯಾಲ್ಯೂ ಏನು ಅಂತ ಚೆಕ್ ಮಾಡ್ಕೊಳ್ಳೋಣ ಕಸ್ಟಮೈಸೇಷನ್ ಮಾಡೋಕ್ಕೆ ಮುಂಚೆ. ಇಲ್ಲಿ ಎಕೋ ಸ್ಪೇಸ್ $TZ ಅಂತ ಟೈಪ್ ಮಾಡ್ತೀನಿ. ಟು ನೋ ದ ಟೈಮ್ ಝೋನ್ ಆಫ್ ದ ಯೂಸರ್ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಈ ಥರ ಕಮ್ಯಾಂಡ್ನ ಟೈಪ್ ಮಾಡ್ತಿದ್ದೀನಿ. ಏನು ಬಂದಿದೆ ಔಟ್ಪುಟ್ಟು? ಏಷ್ಯಾ ಕೋಲ್ಕತ್ತಾ ಅಲ್ವಾ. ಈಗ ಇದನ್ನು ನಾನು ಮಾಡಿಫೈ ಮಾಡ್ತೀನಿ. ಸೊ ಕಸ್ಟಮೈಸ್ ಮಾಡಬೇಕು ಅಂದರೆ ಏನು ಮಾಡಬೇಕು? ರೀಡ್ ಕಮ್ಯಾಂಡನ್ನ ಯೂಸ್ ಮಾಡ್ಕೋಬೇಕು, ಅಥವಾ ಜಸ್ಟ್ ನಾವು ವೇರಿಯೇಬಲ್ ನೇಮ್ ಈಕ್ವಲ್ಸ್ ನ್ಯೂ ವ್ಯಾಲ್ಯೂನ ಕೂಡ ನಾನು ಟೈಪ್ ಮಾಡ್ಬೋದು. ಈಗ ಇದನ್ನು ಮಾಡಿ ನೋಡೋಣ. ರೀಡ್ ಸ್ಪೇಸ್ ಕಮಾಂಡ್ ನೇಮ್ ಎಂಟರ್. ಈಗ ನಿಮ್ಮ ವ್ಯಾಲ್ಯೂನ ಟೈಪ್ ಮಾಡಿ ಹೈಫನ್ ಎಂಟರ್. ಈಗ ಈ ನ್ಯೂ ವ್ಯಾಲ್ಯೂ ಟಿ ಝೋನ್ ಟೈಮ್ ಝೋನ್ ಅನ್ನೋಂಥ ವೇರಿಯೇಬಲ್ಗೆ ಅಸೈನ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಎಕೋ ಕಮಾಂಡ್ನ ಯೂಸ್ ಮಾಡಿ ಎಸ್ ನ್ಯೂ ವ್ಯಾಲ್ಯೂ ಅಸೈನ್ ಆಗಿದೆ. ಈಗ ಒನ್ ಮೋರ್ ಟೈಮ್ ಯು ಕ್ಯಾನ್ ಆಲ್ಸೋ ಮಾಡಿಫೈ. ಸೊ ನಾನೀಗಿಲ್ಲಿ ಈ ಕಮಾಂಡ್ನ ತೊಗೊತೀನಿ. ಈಕ್ವಲ್ಸ್ ಸಿಂಗಲ್ ಕೋಟ್ಸ್ ಓಪನ್ ಮಾಡ್ಕೊಳ್ಳಿ. ಕ್ಲೋಸ್ ದ ಕೋಟ್ಸ್ ಎಂಟರ್. ಈ ನ್ಯೂ ವ್ಯಾಲ್ಯೂ ನೋಡಬೇಕು ಅಂದರೆ ಏಕೆ ಕಾಣಿಸ್ತಾ ಇದೆಯಾ? ಮೊದಲಿಗೆ ನಾನು ಈ ವ್ಯಾಲ್ಯೂನ ಅಸೈನ್ ಮಾಡಿದೆ ಏಷ್ಯಾ ಕೋಲ್ಕತ್ತಾ ಕರ್ನಾಟಕ. ಅಗೇನ್ ಸೆಕೆಂಡ್ ಕಸ್ಟಮ್ ವ್ಯಾಲ್ಯೂ ಏನು ಮಾಡಿದೆ? ಕರ್ನಾಟಕ ಇಂಡಿಯಾ ಅಂತ ತೊಗೊಂಡಿದ್ದೀನಿ. ಓಕೆ, ಈಗ ಯೂಸರ್ ನೇಮ್ನ ಚೇಂಜ್ ಮಾಡಿ ನೋಡೋಣ. ಸೊ ಅದಕ್ಕೆ ನಾವೇನು ಕಮಾಂಡ್ ತೊಗೋಬೇಕು? ಅಗೇನ್ ಎಕೋನಾದರೂ ತೊಗೋಬೋದು, ಪ್ರಿಂಟ್ ENV ಆದರೂ ತೊಗೋಬೋದು. ಯೂಸರ್ ಎಂಟರ್. ವೆಲ್ಕಮ್ ಇದೆ ಅಲ್ಲ. ಈಗ ನಾವು ಇದನ್ನು ಚೇಂಜ್ ಮಾಡೋಣ. ಯೂಸರ್ ಈಕ್ವಲ್ಸ್ ಕ್ಲೋಸ್ ಎಂಟರ್. ಚೆಕ್ ಮಾಡಬೇಕು ಅಂದರೆ ಅಸೈನ್ ಆಗಿದೆ ಅಲ್ವಾ ನ್ಯೂ ವ್ಯಾಲ್ಯೂ. ಮೊದಲಿಗೆ ವೆಲ್ಕಮ್ ಅಂತ ಇತ್ತು, ನೀವು ನೋಡ್ಬೋದು ಇಲ್ಲಿ ವೆಲ್ಕಮ್ ಅಂತ ಇತ್ತು. ಈಗ ಇಲ್ಲಿ ನ್ಯೂ ಯೂಸರ್ ನೇಮ್ ಇಸ್ ರಶ್ಮಿ ಎಂ ಅಂತ ಮಾಡಿಫೈ ಮಾಡಿದೆ. ನೆಕ್ಸ್ಟ್ ಶೆಲ್ ವೇರಿಯೇಬಲಲ್ಲಿ ಏನು ವ್ಯಾಲ್ಯೂ ಇದೆ ಅಂತ ನೋಡೋಣ. HELL ಅಂತ ಟೈಪ್ ಮಾಡ್ತೀನಿ. ಎಂಟರ್. ಎಸ್ /bin/bash ಅಂತ ಇದೆ. ಸೊ ಬ್ಯಾಶ್ ಅಂದರೆ ಯಾವ ಶೆಲ್ ಆಗುತ್ತೆ? ಬಾರ್ನ್ ಅಗೇನ್ ಶೆಲ್ನ ಡಿನೋಟ್ ಮಾಡ್ತೀವಿ. ಯಾವುದರಿಂದ? ಬ್ಯಾಶ್ ಅನ್ನೋ ಅಂಥ ವರ್ಡಿಂದ. ಸೊ ವಿ ಆರ್ ನಾವ್ ಇನ್ ಬಾರ್ನ್ ಅಗೇನ್ ಶೆಲ್. ನೋಡಿದ್ರಲ್ಲ, ನಮ್ಮ ವ್ಯಾಲ್ಯೂಸ್ ಅಂದರೆ ಎನ್ವಿರಾನ್ಮೆಂಟ್ ವೇರಿಯೇಬಲ್ಗೆ ಕೊಟ್ಟಿರೋ ಅಂಥ ವ್ಯಾಲ್ಯೂಸ್ನ ಹೇಗೆ ನಾವು ಕಸ್ಟಮೈಸ್ ಮಾಡ್ಬೋದು ಅಂತ. ಸೊ ಈ ಕಸ್ಟಮೈಸ್ ಮಾಡಾದ್ಮೇಲೆ ಇನ್ನೊಂದು ಚೆಕ್ ಮಾಡಬೇಕು. ಈ ಕಸ್ಟಮೈಸ್ ಮಾಡಿರೋ ಅಂಥ ವ್ಯಾಲ್ಯೂಸು ಈ ಪರ್ಟಿಕ್ಯುಲರ್ ಟರ್ಮಿನಲ್ ಸೆಷನ್ ಕ್ಲೋಸ್ ಆಗೋ ತನಕ ಮಾತ್ರ ಅಸೈನ್ ಆಗಿದೆ ಅಂತ. ಸೊ ಈಗ ನಾವು ಕ್ಲೋಸ್ ಮಾಡಿಲ್ಲ, ಅಸೈನ್ ಆಗಿರೋದನ್ನ ನೋಡಿದ್ದೀವಿ ನಾವು ಅಲ್ವಾ.
ಈಗ ನಾವು ಸೆಷನನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಮತ್ತೊಮ್ಮೆ ನ್ಯೂ ಸೆಷನನ್ನು ಓಪನ್ ಮಾಡೋಣ. ಆವಾಗ ನಾವು ಅಸೈನ್ ಮಾಡಿರೋ ಅಂಥ ವ್ಯಾಲ್ಯೂಸ್ ಟಿ ಝೋನ್, ಯೂಸರ್, ಈ ವ್ಯಾಲ್ಯೂಸು ಮಾಡಿಫೈ ಆಗಿದೆಯಾ ಅಥವಾ ಒರಿಜಿನಲ್ ವ್ಯಾಲ್ಯೂನೇ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಇದು ಕಸ್ಟಮ್ ವ್ಯಾಲ್ಯೂಸು ರಿಮೂವ್ ಆಗಿರಬೇಕು. ರಿಮೂವ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನೋಡೋಣ. ಹಾಗಾಗಿ ನಾನು ಈಗ ಈ ಸೆಷನನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೀಗ ನ್ಯೂ ಸೆಷನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ನ್ಯೂ ಸೆಷನ್ನಲ್ಲಿ ನಾವು ಹೋಮ್ ಡೈರೆಕ್ಟರಿ ಇದ್ದೀವಿ. ಇದನ್ನು ನಾವು ಚೆಕ್ ಮಾಡಿ ನೋಡ್ಬೋದು. PWD ಕಮಾಂಡ್ನ ಯೂಸ್ ಮಾಡಿಕೊಂಡು, ಅಥವಾ ಈಗ ತಾನೇ ತಿಳ್ಕೊಂಡಿದ್ದೀವಿ ಈ ಸೆಷನಲ್ಲಿ, ಈ ವಿಡಿಯೋಲಿ ಯಾವುದು ಮತ್ತೊಂದು ಕಮಾಂಡು int env ಸ್ಪೇಸ್ PWD ಅಂತ ಕೊಟ್ಟರು ಸಹ ದ ಸೇಮ್ ವ್ಯಾಲ್ಯೂ ಔಟ್ಪುಟ್ ಆಗುತ್ತೆ. ಓಕೆ, ಈಗ ನಾವು ಹೋಮ್ ಡೈರೆಕ್ಟ್ರಿಲಿ ಇದ್ದೀವಿ. ಯೂಸರ್ ನೇಮ್ ಏನು ಅಂತ ನೋಡೋಣ. ಯೂಸರ್ ಅಂತ ಟೈಪ್ ಮಾಡ್ತೀನಿ. ನೋಡಿ, ರಶ್ಮಿ ಎಂ ಬದಲಿಯಾಗೆ ಮುಂಚೆ ಇದ್ದಿದ್ದೇನು ವೆಲ್ಕಮ್ ಅಂತ. ಸೊ ವೆಲ್ಕಮ್ಮೇನೆ ಇವಾಗ ಕಾಣ್ತಾ ಇರೋದು. ಟಿ ಝೋನ್ ನೋಡೋಣ. ಸೊ ಪ್ರೀಡಿಫೈನ್ಡ್ ವ್ಯಾಲ್ಯೂನೇ ಕಾಣ್ತಿದೆ ಅಲ್ಲ, ಏಷ್ಯಾ, ಕೋಲ್ಕತ್ತಾ. ಇದನ್ನು ನಾವು ಹೀಗೆ ಇಂಡಿವಿಜುವಲ್ ಆಗಾದರೂ ನೋಡ್ಬೋದು. ಟೋಟಲ್ ಲಿಸ್ಟ್ ಆಫ್ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ನ ಕೂಡ ವ್ಯೂ ಮಾಡ್ಬೋದು. ಎಂಟರ್ ಕೊಟ್ಟರೆ ಟೋಟಲ್ ಎಲ್ಲ ವೇರಿಯಬಲ್ಸೂ ಇಲ್ಲಿ ಲಿಸ್ಟ್ ಔಟ್ ಆಗುತ್ತೆ. ಮುಂಚೆ ಕೂಡ ಇದನ್ನು ನೋಡಿದ್ರಿ. ಇಲ್ಲಿ ಕೂಡ ಪ್ರೀಡಿಫೈನ್ಡ್ ವ್ಯಾಲ್ಯೂಸ್ ಏನೇ ಕಾಣ್ತಾ ಇರುತ್ತೆ. ಟಿ ಝೋನ್, ಹಾಂ ನೋಡಿ, ಯಾವುದು ಪ್ರೀಡಿಫೈನ್ಡ್ ವ್ಯಾಲ್ಯೂನೇ ಇದೆ ಅಲ್ಲ. ಎಸ್. ದೆನ್ ಯೂಸರ್ ನೇಮ್ ವೆಲ್ಕಮ್ ಕಾಣ್ತಾ ಇದೆಯಾ. ಸೊ ವೆಲ್ಕಮ್ ಇಸ್ ಅವರ್ ಯೂಸರ್ ನೇಮ್. ಈ ರೀತಿ ನಾವು ನಮ್ಮ ಎನ್ವಿರಾನ್ಮೆಂಟ್ ವೇರಿಯಬಲ್ಸ್ನ ಯಾವೆಲ್ಲ ಕಾನ್ಸೆಪ್ಟ್ಸಲ್ಲಿ ಬಳಸ್ಕೋಬೋದು ಅನ್ನೋದನ್ನು ನೋಡಿದ್ವಿ ಅಲ್ಲ. ಹೋಪ್ all have understood. Thank you.